ಅದರಿಂದ ತುಂಬಾನೇ ಅಸಹ್ಯ ಅಂದ್ಕೊಳ್ಳೋದು, ಪೇಷಂಟ್ ಎಕ್ಸ್ಪೋಸ್ ಆಗೋದಿಲ್ಲ ಜಾಸ್ತಿ. ಸೊ ದೇ ವೋಂಟ್ ಮಿಂಗಲ್ ಇನ್ ದ ಸೋಷಿಯಲ್ ಕಂಪನಿ ಅಂತ ಹೇಳ್ತೀವಿ. ಬೇರೆಯವ್ರ ಹತ್ರ ಮಾತಾಡೋದಾಗ್ಲಿ, ಅವ್ರಿಗೆ ಎಕ್ಸ್ಪೋಸ್ ಮಾಡೋದಾಗ್ಲಿ. ಬಿಕಾಸ್ ಯಾರ್ದೇ ಅಫ್ಕೋರ್ಸ್ ಈಗ ಅಂತಂದರೆ ಬ್ಯೂಟಿ ಕಾನ್ಷಿಯಸ್ ಅಂತ ಹೇಳ್ತೀವಿ. ಆ್ಯಂಡ್ ಈವನ್ ಮೋರ್ ಅಂದರೆ ಸ್ಕಿನ್ ಮೇಲೆ ಆ ಥರ ಪ್ಯಾಚಸ್ ಇದ್ದು ಕೂಡ ದೇ ಫೀಲ್ ಆಕ್ವರ್ಡ್. ಆ್ಯಸ್ ಐ ಟೋಲ್ಡ್, ಸೋರಿಯಾಸಿಸ್ ಡಸಂಟ್ ಹ್ಯಾವ್ ಎನಿ ಏಜ್ ಲಿಮಿಟ್. ಸೊ ಅದು ಯಾವ ಟೈಮಲ್ಲೂ ಬರ್ಬೋದು. ಸೊ ಇಟ್ ವಿಲ್ ಎಫೆಕ್ಟ್ ದ ಮೈಂಡ್ ಸೆಟ್ ಆಫ್ ದಿ ಪೇಷಂಟ್ ಅಂತ ಹೇಳ್ತೀವಿ. ಅವರು ಮಾನಸಿಕದಿಂದನೂ ತೊಂದರೆ ಪಡ್ತಾರೆ ಈ ಥರ. ಆಮೇಲೆ ನೆಕ್ಸ್ಟ್ ಕಾಂಪ್ಲಿಕೇಶನ್ ಏನಾಗುತ್ತೆ, ಇಫ್ ಯು ಲೀವ್ ಅಂದರೆ ಅದೇ ಥರ ಕಂಟಿನ್ಯೂ ಆದರೆ ಸೋರಿಯಾಸಿಸ್, ಇಟ್ ಲೀಡ್ಸ್ ಇನ್ ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತಂದರೆ ಸೋರಿಯಾಸಿಸ್ ವಿತ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ಥ್ರೈಟಿಸ್ ಮೀನ್ಸ್, ಇಲ್ಲಿ ಏನಂತಂದರೆ ನಿಮಗೆ ಮಂಡಿ ನೋವು, ಜಾಯಿಂಟ್ ನೋವು ಇರುತ್ತೆ, ಎಲ್ಲ ಜಾಯಿಂಟ್ ನೋವು. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಅಂದರೆ ಅಗೇನ್ ದ ನೀ ಜಾಯಿಂಟ್ಸ್, ಎಲ್ಬೋ ಜಾಯಿಂಟ್, ಈ ಥರ ಅಲ್ಲಿ ಪೇನ್ಸ್ ಇರುತ್ತೆ ಜಾಸ್ತಿ. ಸೊ ಇದೇನಾಗುತ್ತೆ, ಇದು ಎಂಡ್ ಸ್ಟೇಜಲ್ಲಿ ಕಾಣ್ತೀವಿ ನಾವು. ದಿಸ್ ಮೇ ಅಕರ್ ಇನ್ 30 to 40 years ಆಫ್ ಏಜ್ ಪೀಪಲಲ್ಲಿ. ಸೊ ಇದು ಬೇಗ ಚಿಕ್ಕವರಲ್ಲಿ ಕಾಣೋದು ತುಂಬಾ ರೇರ್. ಸೊ 30-40 yearsಲ್ಲಿದ್ದಾಗ ಯಾರು ಸೋರಿಯಾಸಿಸಿಂದ ಇರ್ತಾರೋ ಇದೂ ಆಗ್ಬೋದು. ಸೊ ಪ್ಲಸ್ ಇನ್ ಸಮ್ ಪೀಪಲ್ ಫಸ್ಟ್ ಸೋರಿಯಾಸಿಸ್ಗಿಂತನೂ ಆರ್ಥ್ರೈಟಿಸ್ ಮೊದಲಾಗಿ ಆಮೇಲೆ ಸೋರಿಯಾಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ರೇರ್. ಬಟ್ ಯೂಶಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಬರೋದು ಫಸ್ಟ್ ಸೋರಿಯಾಸಿಸ್ ಬಂದ ತಕ್ಷಣನೇ ಆರ್ಥ್ರೈಟಿಸು ಆಗೋದು ಈ ಥರ. ಸೊ ಏನೆಲ್ಲ ಪರಿಹಾರ ಇದೆ ಅಂದರೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಕೊಡಬಹುದು ಇವರಿಗೆ? ಎಸ್, ಇಟ್ ಈಸ್ ಅಗೇನ್ ನಾನು ನಿಮ್ಗೆ ಹೇಳಿದೆ, ಇಟ್ಸ್ ನಾಟ್ ಎಕ್ಸ್ಟರ್ನಲಿ ವಿಚ್ ಇಸ್ ಅಫೆಕ್ಟಿಂಗ್ ಯುವರ್ ಸ್ಕಿನ್ ಅಂತ. ಸೊ ಇಟ್ ಈಸ್ ಅಗೇನ್ ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಅದು ಜೆನೆಟಿಕ್ ಟೆಂಡೆನ್ಸಿ ಏನಿರುತ್ತೆ, ಸೊ ಅದಕ್ಕೆ ನಾರ್ಮಲ್ಸಿಯಲ್ಲಿ ತರಬೇಕಂತ ಟ್ರೀಟ್ಮೆಂಟ್ ಮಾಡಬೇಕು. ಸೊ ಇಟ್ ಇಸ್ ಪಾಸಿಬಲ್ ಥ್ರೂ ಹೋಮಿಯೋಪತಿ. ಅದೇನಾಗುತ್ತೆ ಹೋಮಿಯೋಪತಿಯಲ್ಲಿ ಅಂತಂದರೆ, ಫಸ್ಟ್ ವಿ ಸಿ ಅಂದರೆ ಫ್ಯಾಮಿಲಿಯಲ್ಲಿ ಏನಾದರೂ ಟೆಂಡೆನ್ಸಿ ಇತ್ತಾ ನಿಮಗೆ ಇದು ಬರೋಕ್ಕೆ ಕಾರಣ, ಅದು ಒಂದು. ಮತ್ತು ಇದು ಯಾಕೆ ಬಂತು ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಏನಾಗುತ್ತೆ, ಯಾಕೆ ಬಂತು ಅಂದರೆ ಇಮಿಡಿಯೇಟ್ಲಿ ಬಾರ್ನ್ ಆದ ತಕ್ಷಣ ಬರೋದಿಲ್ಲ. ಸಮ್ಮೆ ಏನಂತಾರೆ, ಸ್ವಲ್ಪ ಮಂದಿಯಲ್ಲಿ ಸ್ವಲ್ಪ ಏಜ್ ಆದ ತಕ್ಷಣ ಬರ್ಬೋದು, ಇಲ್ಲಾಂತಂದರೆ ಈವನ್ ಟೀನೇಜ್ ಅಂತಲೂ ಬರ್ಬೋದು. ಸೊ ವೈ ದಿಸ್, ಇದೇ ಟೈಮಲ್ಲಿ ಯಾಕೆ ಎಫೆಕ್ಟ್ ಆಯಿತು ಅವ್ರಿಗೆ? ಎನಿ ಸ್ಟ್ರೆಸ್ ಪ್ರಾಬ್ಲಮ್, ಎನಿ ಟೆನ್ಷನ್ಸ್, ಏನಾದರೂ ಲೈಫ್ ಸ್ಟೈಲ್ ಚೇಂಜಸ್, ಈವನ್ ದಿಸ್ ವಿಲ್ ಎಫೆಕ್ಟ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ಫ್ಯಾಮಿಲಿ ಟೆಂಡೆನ್ಸಿಯಲ್ಲಿದ್ದಾಗ ನೀವು ಅದು ಜೀನ್ಸ್ ಕ್ಯಾರಿ ಮಾಡ್ತಿರ್ತೀರ, ಇಟ್ ವಿಲ್ ಬಿ ಇನ್ ಅ ಡಾರ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಆ ಡಾರ್ಮೆಂಟ್ ಸ್ಟೇಜ್ ಹೊರಗೆ ಬರಬೇಕಾದ್ರೆ ಏನಾದರೂ ಒಂದು ರೀಸನ್ ಬೇಕು, ರೈಟ್? ಅದಕ್ಕೆ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಏನಾಗಿತ್ತು, ದಟ್ ಆಲ್ ದ ಮ್ಯಾಟರ್ಸ್. ಸೊ ಟ್ರೀಟ್ಮೆಂಟ್ ಅಂದರೆ ನೀವು ಯಾವೆಲ್ಲ ಹಂತಗಳಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಾ? ಸೊ ಇಲ್ಲೇನಿರುತ್ತೆ, ಓನ್ಲಿ ಓರಲಿ ಟ್ಯಾಬ್ಲೆಟ್ಸಿಂದಾನೇ ಟ್ರೀಟ್ ಮಾಡಬೇಕು. ಯಾಕಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಂತಂದರೆ ಎಸ್, ಆಯಿಂಟ್ಮೆಂಟ್ಸ್ ಆಗಲಿ, ಮೆಡಿಕೇಟೆಡ್ ಕ್ರೀಮ್ಸ್ ಆಗಲಿ, ಅದೇನು ನಿಮಗೆ ಪರ್ಮನೆಂಟ್ ಆಗಿ ಕೊಡೋದಿಲ್ಲ. ಇಟ್ ವಿಲ್ ಬಿ ಫಾರ್ ಟೈಮ್ ಬೇಯಿಂಗ್. ಇವಾಗ ಹಚ್ಕೊತೀರಾ 2-3 ಡೇಸಲ್ಲಿ ಚೆನ್ನಾಗಿರುತ್ತೆ. ಅಗೇನ್ ಇಟ್ ಮೇ ರಿಅಪಿಯರ್ ವಿತ್ ಅ ವೆರಿ ಹೈ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಅಂದರೆ ಸಪ್ರೆಸ್ ಆಗುತ್ತೆ ಸ್ಕಿನ್ನು, ಅದು ಅದರ ಆ್ಯಕ್ಷನ್ ಮುಗಿಯೋ ತನಕ ಅದು ಚೆನ್ನಾಗಿರುತ್ತೆ. ಅದಾದ ತಕ್ಷಣ ಮತ್ತೆ ಅದು ಜೋರಾಗಿ ಹೊರಗೆ ಬರೋದು ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ವಾಟ್ ವಿ ಹ್ಯಾವ್ ಟು ಡೂ ಇಸ್ ಓನ್ಲಿ ಥ್ರೂ ಮೆಡಿಸಿನ್ಸ್, ರೈಟ್? ಆ ಮೆಡಿಸಿನ್ ಅಕಾರ್ಡಿಂಗ್ ಟು ಯುವರ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಸಿಮಿಲರ್ ವಾಟ್ ವಿ ಗಿವ್ ಇನ್ ಹೋಮಿಯೋಪತಿ. ಓಕೆ. ಸೊ ಇವಾಗ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕಾಗುತ್ತೆ? ಇವಾಗ ಸೋರಿಯಾಸಿಸ್ ಬಂದಾಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಅಥವಾ ಟ್ರೀಟ್ಮೆಂಟ್ ಮುಗಿದೋಗಿದೆ, ಮುಂದೆ ಸೋರಿಯಾಸಿಸ್ ಬರಬಾರ್ದಪ್ಪ ಅಥವಾ ಸೋರಿಯಾಸಿಸ್ ಕಮ್ಮಿ ಆಗಬೇಕು ಅನ್ಕೊಳ್ಳೋರು ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು? ಊಟ ಆಗಿರಲಿ, ಓಡಾಟ ಆಗಿರಲಿ, ಯಾವ ರೀತಿ ಇರಬೇಕಾಗುತ್ತೆ ಲೈಫ್ ಸ್ಟೈಲ್? ಮೋರ್ ಓವರ್ ಊಟ ಅಂತಂದರೆ ಇವಾಗಂತೂ ಜಂಕ್ ಫುಡ್ಸ್ ಜಾಸ್ತಿ ಇದೆ. ಯಾರೇ ಆಗಲಿ, ಈವನ್ ಫ್ರಮ್ ಸ್ಮಾಲ್ ಚಿಲ್ಡ್ರನ್ ಟು ಅಡಲ್ಟ್ಸಲ್ಲಿ ದೇ ಗೋ ಫಾರ್ ಮೋರ್ ಆಫ್ ಜಂಕ್ ಫುಡ್ಸ್ ಅಂತ ಹೇಳ್ತೀವಿ. ದಿಸ್ ವಿಲ್ ಎಫೆಕ್ಟ್ ಅಗೇನ್ ಯುವರ್ ಸೋರಿಯಾಸಿಸ್, ರೈಟ್? ಸೊ ಅದ್ರಿಗೋಸ್ಕರ ನೀವು ಹೆಲ್ದಿ ಫುಡ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಫುಡ್ಸ್ ಇನ್ ದ ಸೆನ್ಸ್ ಕ್ಯಾರೆಟ್ಸ್ ಆಗಲಿ, ಗ್ರೀನ್ ವೆಜಿಟೇಬಲ್ಸ್ ಆಗಲಿ, ಆಮೇಲೆ ಹೀರೆಕಾಯಿ, ಆಮೇಲೆ ಅದು ಕುಂಬಳಕಾಯಿ ಇರುತ್ತೆ ಅಲ್ಲ, ಅದ್ರದ್ದೆಲ್ಲ ಜ್ಯೂಸಸ್ ಕುಡಿಯೋದಾಗಲಿ. ಯಾರಿಗೆ ಸೋರಿಯಾಸಿಸ್ ಇರುತ್ತೋ ದೇ ಶುಡ್ ಹ್ಯಾವ್ ದೀಸ್ ಥಿಂಗ್ಸ್ ಅಂತ. ಮಾರ್ನಿಂಗಲ್ಲಿ ಫ್ರೆಶ್ ಫ್ರೂಟ್ಸ್ ತಿನ್ನೋದಾಗಲಿ. ಆಮೇಲೆ ಎಸ್, ಎಕ್ಸಸೈಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ನೀರು ಕುಡಿಯೋದು ಕೂಡ ತುಂಬ ಇಂಪಾರ್ಟೆಂಟ್. ಅದು ಹೇಗೆ ವರ್ಕ್ ಮಾಡುತ್ತೆ? ಅದೇನಾಗುತ್ತೆ, ಸೋರಿಯಾಸಿಸಲ್ಲಿ ನಿಮಗೆ ಡ್ರೈನೆಸ್ ಆಫ್ ದ ಸ್ಕಿನ್ ಇರುತ್ತೆ, ರೈಟ್? ಸೊ ಇನ್ ಪ್ರಿವೆನ್ಷನ್ ಆಫ್ ದಿ ಡ್ರೈನೆಸ್ ಆಫ್ ದ ಸ್ಕಿನ್ ಏನಾಗುತ್ತೆ, ಫಸ್ಟು ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ವಾಟರ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ವಾಟರ್ ಜಾಸ್ತಿ ತೊಗೊಂಡ್ರೆ ನಿಮ್ಮದು ಏನು ಮಾಯಿಶ್ಚರೈಸೇಷನ್ ಇರುತ್ತೋ ಸ್ಕಿನ್ನಲ್ಲಿ ಅದು ಬ್ಯಾಲೆನ್ಸ್ ಆಗುತ್ತೆ, ರೈಟ್? ಆಮೇಲೆ ಆಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಬೇರೆ ಏನು ಎಕ್ಸ್ಟರ್ನಲ್ ಕಾಸ್ಮೆಟಿಕ್ಸ್ ಆಗಲಿ, ಮೆಡಿಕೇಟೆಡ್ ಕ್ರೀಮ್ಸ್ ಆಗಲಿ ಹಚ್ಕೋಬಾರ್ದು. ಅಗೇನ್ ದಿಸ್ ವಿಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಇವಾಗ ನಮ್ಮ ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಸುನೀಲ್ ಕರೆ ಮಾಡಿದ್ದಾರೆ. ಸುನೀಲ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮಾತಾಡಿ ಸುನೀಲ್. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ಹಾಂ ನಮಸ್ಕಾರ, ಹೇಳಿ ಸರ್.
ಅದು ಒಂದು 4-5 ಇಯರ್ಸ್ ಇಂದ ಈ ನೀ ಜಾಯಿಂಟ್ ಅಲ್ಲಿ ಮತ್ತೆ ಲೆಗ್ ಲೆಫ್ಟ್ ಸೈಡ್ ಅಲ್ಲಿ ವೈಟ್ ಗೆ ಪೌಡರ್ ಟೈಪ್ ಇದೆ, ಹಾ ಹಾ ಸ್ಟ್ಯಾಂಡ್ರಫ್ ಟೈಪ್ ಉದುರುತ್ತೆ, ಅದು ಇಚಿಂಗ್ ಇರುತ್ತೆ ಯಾವಾಗ್ಲೂ. ಹಾ ಹಾ ಸೊ ನಾನು ಇದು ಈ ಹೋಮಿಯೋಪತಿ ಮತ್ತೆ ಆಯುರ್ವೇದಿಕ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ. ಹಾ ಹಾ ಬಟ್ ಅದು ತಗೊಂಡಾಗ ಸ್ವಲ್ಪ ಇದಿರುತ್ತೆ, ಮತ್ತೆ ಈ ತರ ವಿಂಟರ್ ಸೀಸನ್ ಅಲ್ಲೆಲ್ಲ ಅದು ತುಂಬಾ ಇದಿರುತ್ತೆ. ಹಾ ಹಾ ಅದಕ್ಕೇನಾದ್ರೂ ಇದಕ್ಕೆ ನೆಸೆಸರಿ ಏನಾದ್ರೂ ಬ್ಲಡ್ ಟೆಸ್ಟ್ ಏನಾದ್ರೂ ಮಾಡ್ಲಿಕ್ಕೆ ಬೇಕಾಗುತ್ತಾ, ಅಥವಾ ಅದನ್ನ ಏನಾದ್ರೂ ಸ್ಕಿನ್ ಏನಾದ್ರೂ ಟೆಸ್ಟಿಂಗ್ ಏನಾದ್ರೂ ಬೇಕಾಗುತ್ತಾ ಹೇಗೆ? ಇಲ್ಲ ಸರ್, ಕೆಲವು ಡಾಕ್ಟರ್ ಅದು ಎಕ್ಸಿಮಾ ಅಂತಾರೆ, ಕೆಲವರು ಸೋರಿಯಾಸಿಸ್ ಅಂತಾರೆ. ನನಗೆ ಯಾವ್ದು ಅಂತ ಪರ್ಫೆಕ್ಟ್ ಆಗಿ ಇವತ್ತವರೆಗೆ ಯಾರು ಏನು ಹೇಳಿಲ್ಲ ಅದಕ್ಕೆ. ಹಾ, ಅದು ಇಫ್ ಇಟ್ ಇಸ್ ಅಂದ್ರೆ ನಿಮ್ಗೆ ಅದು ಹೊಟ್ಟಾಗಿ ಉದುರುತ್ತಾ ಇದೆ ಅಂತಂದ್ರೆ ಇಟ್ ಇಸ್ ಖಂಡಿತ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಎಷ್ಟು ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಸರ್ ನೀವು? ಇದು ನಾನು ಸುಮಾರು 4-5 ಇಯರ್ಸ್ ಇಂದ ಇದೆ. ನಾನು ಇದನ್ನ ಅಲೋಪತಿ, ಆಯುರ್ವೇದಿಕ್, ಹೋಮಿಯೋಪತಿ ಎಲ್ಲ ತಗೊಂಡಿದ್ದೇನೆ. ಹಾ ಹಾ ಸೊ ಹೋಮಿಯೋಪತಿ ಅಂತಂದ್ರೆ ಎಷ್ಟು ವರ್ಷ ತಗೊಂಡಿದ್ದೀರಾ ಸರ್ ನೀವು? 2 ಇಯರ್ಸ್ ತಗೊಂಡಿದ್ದೇನೆ. 2 ಇಯರ್ಸ್ ಕಂಟಿನ್ಯೂ ತಗೊಂಡಿದ್ದೀರಾ? ಓಕೆ. ಸೊ ಇವಾಗ ಅದು ಕಡಿಮೆ ಅನ್ಸಿದೆನಾ ಅಥವಾ ಅದೇ ಸೇಮ್ ಇಂಟೆನ್ಸಿಟಿಯಲ್ಲಿದೆ ನಿಮಗೆ? ಕಡಿಮೆ ಕೆಲವು ಸಾರಿ ಆಗುತ್ತೆ, ಹಾ ಹಾ ಕೆಲವು ಸಾರಿ ಅದೇನಾಗುತ್ತೆ ವಿಂಟರ್ ಅಲ್ಲಿ, ಕೆಲವು ಸೀಸನ್ ಅಲ್ಲಿ ಜಾಸ್ತಿ ಆಗುತ್ತೆ, ಬೇರೆ ಟೈಮ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಎಸ್ ಸರ್, ಇಲ್ಲಿ ಸೋರಿಯಾಸಿಸ್ ಅಂದರೆ ನಾನು ಹೇಳಿದೆ ನಿಮಗೆ, ಅದು ಇಷ್ಟೇ ಸಮಯದಲ್ಲಿ ನಿಲ್ಲುತ್ತೆ ಅಂತ ಹೇಳೋದಾಗಲ್ಲ. ಅದು ಮತ್ತೆ ಮತ್ತೆ ಬರ್ಬೋದು, ಮತ್ತೆ ಹೋಗುತ್ತೆ, ಆಮೇಲೆ ವಿಂಟರ್ ಸೀಸನಲ್ಲಿ ಜಾಸ್ತಿನೇ ಆಗುತ್ತೆ. ಸೊ ಇಟ್ಸ್ ಬೆಟರ್ ನೀವು ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗಿ ಮೆಡಿಸಿನ್ಸ್ ತೊಗೊಂಡು ಮತ್ತೆ ಪ್ರಿಕಾಷನರಿ ಥಿಂಗ್ಸು ತೊಗೋಬೇಕು. ಆಯಿಲ್ ಅಪ್ಲಿಕೇಶನ್ ಆಗಲಿ, ಜಾಸ್ತಿ ನೀರು ಕುಡಿಯೋದಾಗಲಿ, ಎಕ್ಸಸೈಸ್ ಆಗಲಿ, ಇದೆಲ್ಲ ನಿಮ್ಮ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡಬೇಕು. ಸೊ ಇದರಿಂದ ನಿಮಗೆ ಖಂಡಿತ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ. ಓಕೆ, ಇನ್ನಷ್ಟು ಕಾಲರ್ಸ್ ರೆಡಿ ಆಗಿದ್ದಾರೆ. ವೀಕ್ಷಕರೇ, ಸೋರಿಯಾಸಿಸ್ ಬಗ್ಗೆ ನಿಮಗೂ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ನೇನಾ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.